ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣ ಮದುವೆದು ಡೈಲಿ ಮದುವೆ ಮುಗಿಯೋವರೆಗೂ ಮದುವೆ ವೀಡಿಯೋಸೇ ಬರ್ತಾ ಇರುತ್ತೆ. ಆ್ಯಂಡ್ ಈ ವಿಡಿಯೋ ಏನಪ್ಪ ಅಂದರೆ ಶಾಸ್ತ್ರದ ನೀರು ಇರ್ತಾರಲ್ವ ಆ ವಿಡಿಯೋ ಆಗಿರುತ್ತೆ. ನಮ್ಮ ಊರ ಕಡೆ 3 ದಿವಸ 5 ದಿವಸ ಅಂತ ಅಷ್ಟು ಶಾಸ್ತ್ರ ಮಾಡಿಬಿಟ್ಟು ಗಂಡಿಗೆ ನೀರು ಇರ್ತಾರೆ, ಆ ವಿಡಿಯೋ ಆಗಿರುತ್ತೆ ಇದು. ಆ್ಯಂಡ್ ಇವಾಗ 3 ಜನ ಮುತ್ತೈದೆಯರು ಏನಿರ್ತಾರೆ ಅವ್ರನ್ನ ಕರೆಸಿ ಊರವ್ರನ್ನೆಲ್ಲನೂ ಕರೆದು ಬಿಂಗೆ ತೊಗೊಂಡೋಗಿ ಲೆಲ್ಲಿ ಹತ್ರ ಪೂಜೆ ಮಾಡಿ, ಲೆಲ್ಲಿಗೆಲ್ಲ ಪೂಜೆ ಮಾಡಿ, ಇದಕ್ಕೆಲ್ಲ ಬಿಂಗೆಗಳಿಗೆಲ್ಲ ಶಾಸ್ತ್ರ ಮಾಡಿ ಪೂಜೆ ಮಾಡಿಬಿಟ್ಟು ಶಾಸ್ತ್ರ ನೀರು ತೊಗೊಬಂದ್ಬಿಟ್ಟು ನೀರು ಕಾಯಿಸ್ಬಿಟ್ಟು ಅವ್ರಿಗೆ ಅರ್ಶಿನ ಎಲ್ಲ ತಿಕ್ಬಿಟ್ಟು ಆಮೇಲೆ ಅವ್ರನ್ನ ಹಸೆ ಮಣೆ ಮೇಲೆ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡೋದು ಇದು ನಮ್ಮ ಸಂಪ್ರದಾಯ ಆಗಿರುತ್ತೆ. ಆ್ಯಂಡ್ ಇವಾಗೆಲ್ಲ ಶಾಸ್ತ್ರ ಎಲ್ಲ ಮಾಡಾಯಿತು, ಮೀನ್ಸ್ ಅರ್ಶಿನ ಎಲ್ಲ ತಿಕ್ಕಿ ಇವಾಗ ಹುಡುಗ ಹಸೆ ಮಣೆ ಮೇಲೆ ಕೂರಿಸ್ಬಿಟ್ಟು. ಆ್ಯಂಡ್ ಇವಾಗ ಮದುವೆ ಅಂತ ಹೇಳಿದ್ರೆ ಸೋಬಾನ ಪದ ಆಡ್ತಾರಲ್ವ, ದಟ್ ಈಸ್ ಮ್ಯಾಂಡೇಟರಿ. ಒಂದೊಂದು ಊರ ಕಡೆ ಇರಲ್ಲ ಅಂದ್ಬಿಟ್ಟು ನಾನು ನೋಡಿದ್ದೀನಿ ಜಾಸ್ತಿ ಯೂಟ್ಯೂಬಲ್ಲಿ ಹಾಕೋದು, ಫೋನಲ್ಲಿ ಹಾಕೋದು ಆ ಥರ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಊರಿಗಿನ್ನೂ ಕೊರತೆ ಬಂದಿಲ್ಲ. ನಮ್ಮ ಊರಲ್ಲಿ ಇರ್ತಾರೆ ಅವ್ರು 4 ಜನ ಕೂತ್ಕೊಂಡು ಇಬ್ಬಿಬ್ಬರು ಆ ಥರ ಪಾರ್ಟ್ನರ್ ಥರ ಮಾಡಿಕೊಂಡು ಸಾಂಗ್ ಆಡ್ತಾರೆ. ಅದನ್ನು ಒಂಥರ ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಅರ್ಥ ಆಗಲ್ಲ ನಮಗಂತೂ. ಬಟ್ ಅದೊಂದು ಪಾರ್ಟ್ ಆಗಿರುತ್ತೆ ಮದುವೆ ಮನೇಲಿ. ನೀರು ಇರಬೇಕಾದಾಗ, ಏನೇ ಒಂದು ಶಾಸ್ತ್ರ ಮಾಡಬೇಕಾದಾಗ ಅದಂತೂ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಸೊ ಇವಾಗ ಅದು ಮಾಡಿಬಿಡ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ 5 ಜನ 9 ಜನ ಮುತ್ತೈದೆಯರ ಕೈಯಲ್ಲಿ ಹುಡುಗನಿಗೆ ಶಾಸ್ತ್ರ ಮಾಡಿಸ್ತಾರೆ. ಶಾಸ್ತ್ರ ಎಲ್ಲ ಅವ್ರದ್ದೆಲ್ಲ ಕಂಪ್ಲೀಟ್ ಆದಮೇಲೆ ಮನೆಯವರೆಲ್ಲರೂ ಹುಡುಗಿಗೆ ವಿಭೂತಿ ಹಚ್ಚಿ ಅವನಿಗೆಲ್ಲ ಶಾಸ್ತ್ರ ಎಲ್ಲ ಮಾಡಿ ಲಾಸ್ಟಲ್ಲಿ ಆರತಿ ತೆಗಿತಾರೆ. ಮೀನ್ಸ್ ಆರತಿ ಮಾಡಿಬಿಟ್ಟು ದೃಷ್ಟಿ ತೆಗಿತಾರೆ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಶಾಸ್ತ್ರ ನೀರು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೊನೆವರೆಗೂ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.